ಜಂತರ್ ಮಂತ್ರಲ್ಲಿ ಏನಾಗಿದೆ ಅಲ್ಲಿ ಫಾರಿನ್ ಫಂಡಿಂಗ್ ಮಾತ್ರ ಅಲ್ಲ, ಇವತ್ತು ಟಿವಿಯಲ್ಲಿ ಬೆಳಿಗ್ಗೆ ನೋಡುವಾಗ ಪಾಕಿಸ್ತಾನದಿಂದ ಕೆಲವು ಟೆರರಿಸ್ಟ್ಗಳು ಸಹ ಅದರಲ್ಲಿ ಭಾಗ್ಯ ಆಗ್ಬೇಕು ಅನ್ನುವಂತ ದಿಕ್ಕಿನಲ್ಲಿ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ. ಪೆಟ್ರೋಲ್ ಬಾಂಬ್ ಹಾಕುವಂತ ವ್ಯವಸ್ಥೆ ಇದೆ ಅನ್ನೋದು ಬರ್ತಾ ಇತ್ತು. ಶಿಕ್ಷಣ ಸಂಸ್ಥೆಗಳಲ್ಲಿ ನಡೆಯುತ್ತಿರುವ ರ್ಯಾಗಿಂಗ್ ಪ್ರಕರಣಗಳನ್ನು ತಡೆಯುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಆರೋಪಿಸಿದರು. ಮಂಗಳೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಪೊಲೀಸ್ ಇಲಾಖೆ ಇನ್ನಷ್ಟು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಹೇಳಿದರು. ರ್ಯಾಂಕಿಂಗ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸುವಲ್ಲಿ ನಮ್ಮ ಪೊಲೀಸ್ ಸಿಸ್ಟಮ್ ಫೇಲಿಯರ್ ಆಗಿದೆ. ರ್ಯಾಗಿಂಗ್ ಅನ್ನ ನಿಲ್ಲಿಸಬೇಕಾದದ್ದು ಬಹಳ ಮುಖ್ಯ. ಯಾಕಂತಂದ್ರೆ ರ್ಯಾಗಿಂಗ್ ನಲ್ಲಿ ಕೆಲವರು ಖಾಲಿ ಹೆಸರು ಕೇಳ್ತಾರೆ, ಊರು ಕೇಳ್ತಾರೆ, ಕೆಲವರು ಬಹಳ ಅಸಭ್ಯವಾಗಿ ಅವರನ್ನ ನಡೆಸ್ಕೊಳ್ತಾರೆ, ಬೇರೆ ಬೇರೆ ರೀತಿಯ ಶಬ್ದಗಳಿಂದ ಅವರನ್ನ ಹೀಯಾಳಿಸ್ತಾರೆ, ಕೆಲವು ಕೆಲಸಗಳನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಅಂದ್ರೆ ಅವರಿಗೆ ಒಂದು ಇನ್ಸಲ್ಟ್ ಮಾಡೋ ರೀತಿಯಲ್ಲಿ ಅದನ್ನ ಮಾಡ್ತಾರೆ. ಸೆನ್ಸಿಟಿವ್ ಇರುವಂತ ವಿದ್ಯಾರ್ಥಿಗೆ, ಫಸ್ಟ್ ಇಯರ್ಗೆ ಬಂದಂತ ಸೆನ್ಸಿಟಿವ್ ವಿದ್ಯಾರ್ಥಿ ಯಾರಿದ್ದಾರೆ ಅವನಿಗೆ ಅದನ್ನ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಕೆಲವು ಸತಿ ಬಹಳ ಮಾಡಬಾರ್ದನ್ನ ಆ ಮಕ್ಕಳು ಮಾಡಿದ್ ಸಹ ನಾವು ಕೇಳಿದ್ದೇವೆ. ಹಾಗಾಗಿ ರ್ಯಾಂಕಿಂಗ್ ಅನ್ನ ನಿಲ್ಲಿಸಬೇಕಾದದ್ದು ಪೊಲೀಸರ ಕರ್ತವ್ಯ, ಸರ್ಕಾರದ ಕರ್ತವ್ಯ. ಯಾಕಂದ್ರೆ ನಾವು ಆ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯವನ್ನು ಕೊಡ್ಬೇಕು, ವಿದ್ಯಾರ್ಥಿಗಳಿಗೆ ನಾವು ಧೈರ್ಯವನ್ನು ಕೊಡ್ಬೇಕು. ಎಲ್ಲೋ ಒಂದ್ ಕಡೆ ಅವ ಕಲೀಲಿಕ್ಕೆ ಬಂದಾಗ ನಿಮಗೆ ಕಲೀಲಿಕ್ಕೆ ಅನುಕೂಲವಾಗುವಂತ ವಾತಾವರಣವನ್ನ ಸಮಾಜ ಸೃಷ್ಟಿ ಮಾಡಿ ಕೊಡ್ಬೇಕಾದ್ರೆ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಗಮನವನ್ನ ಇಟ್ಕೊಳ್ಬೇಕು. ಪೊಲೀಸ್ ಇಲಾಖೆ ಬಹಳ ಅಸಡ್ಡೆಯಿಂದ ಇದನ್ನು ತೆಗೆದುಕೊಳ್ತದೆ. ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನವರು ಸಹ ಇದ್ರ ಬಗ್ಗೆ ಪ್ರತಿ ವರ್ಷ ಅವರು ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನಲ್ಲಿ ಕೇಂದ್ರ ಸರ್ಕಾರದಿಂದ ಡೈರೆಕ್ಟಿವ್ಸ್ ಇದೆ. ಯಾಕಂತ ಹೇಳಿದ್ರೆ ಅವರ ಫಸ್ಟ್ ಇಯರ್ ಕ್ಲಾಸ್ ಶುರುವಾಗುವಂತ ಸಂದರ್ಭದಲ್ಲಿ ಅವರಿಗೆ ರ್ಯಾಗಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಸೀನಿಯರ್ ಸಿಗ್ತಾ ಇರ್ತದೆ, ಎಲ್ಲರಿಗೂ ಇರ್ತದೆ. ಬೇರೆ ಬೇರೆ ಕಡೆಗಳಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಕೌನ್ಸಿಲಿಂಗ್ ಕೊಡುವಂತ ಒಂದು ವ್ಯಕ್ತಿ ಮತ್ತು ಕಾಲೇಜಿನ ಅಧಿಕಾರಿಗಳು ಎಲ್ಲ ಸೇರಿ ಮಕ್ಕಳಿಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಆಂಟಿ ರ್ಯಾಗಿಂಗ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ನಿಮ್ದು ಹಕ್ಕು ಇದೆಲ್ಲ, ನೀವು ಈ ರೀತಿಯಾಗಿ ಇರಬೇಕು, ಸಮಸ್ಯೆ ಆದ್ರೆ ನಮ್ಮನ್ನ ಸಂಪರ್ಕ ಮಾಡಿ ಅನ್ನುವಂಥದ್ದು. ಎಲ್ಲ ಶಾಲೆಗಳಲ್ಲಿ ಕಂಪಲ್ಸರಿಯಾಗಿ ಆಂಟಿ ರ್ಯಾಗಿಂಗ್ ಕಮಿಟಿ ಅಂತ ಒಂದು ಇರ್ತದೆ. ಆ ಆಂಟಿ ರ್ಯಾಗಿಂಗ್ ಕಮಿಟಿ ಯಾವಾಗ ಆಕ್ಟಿವ್ ಆಗಿರ್ತದೆ ಅಲ್ಲಿ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಆದ್ರೆ ಹೆಚ್ಚಾಗಿ ಏನಾಗ್ತಂತೆ, ಕಾಲೇಜಿನ ಹೊರಗೆ ಔಟ್ಸೈಡ್ ದ ಪ್ರೆಮೈಸಸ್ ಹೋದ ಕೂಡಲೇ ಕೆಲವು ಸೀನಿಯರ್ಸು ಜೂನಿಯರ್ಸ್ಗಳನ್ನ ಹಿಡಿದು ಅಲ್ಲಿ ಅವರ ರೂಮಿಗೆ ಕರೆದು ಅಲ್ಲಿ ರ್ಯಾಗಿಂಗ್ ಮಾಡೋದು ಇದೆಲ್ಲ ನಡೀತಾ ಇದೆ. ಇದು ಟೋಟಲ್ ಆಗಿ ಫೇಲಿಯರ್ ಆಫ್ ಲಾ ಅಂಡ್ ಆರ್ಡರ್. ಪೊಲೀಸರು ಇದ್ರ ಬಗ್ಗೆ ಸೀರಿಯಸ್ ಆಗಿ ಕ್ರಮವನ್ನ ತೆಗೆದುಕೊಳ್ಬೇಕು. ಮತ್ತೆ ಹೆಚ್ಚಾಗಿ ಎಲ್ಲರ ಸಹ ಈಗ ಹೆಲ್ಪ್ಲೈನ್ ಇದೆ, ರ್ಯಾಗಿಂಗ್ ಹೆಲ್ಪ್ಲೈನ್ ಇದೆ. ಕೆಲವರು ಹೆದ್ರಿ ಹೆಲ್ಪ್ಲೈನ್ಗೆ ಫೋನ್ ಮಾಡೋದಿಲ್ಲ. ನಮಗೆ ಎಲ್ಲಾದ್ರೂ ಕಂಪ್ಲೇಂಟ್ ಕೊಟ್ರೆ ಮ್ಯಾನೇಜ್ಮೆಂಟ್ ಅವ್ರು ಏನಾದ್ರು ಮಾಡ್ಬೋದು ಅಥವಾ ಸೀನಿಯರ್ಸ್ ಏನಾದ್ರು ಮಾಡ್ಬೋದು ಅನ್ನುವಂಥ ಹೆದರಿಕೆ ಇರ್ತದೆ. ಆ ರೀತಿಯ ವಾತಾವರಣ, ಹೆದರಿಕೆ ಇಲ್ಲದಂತ ಮುಕ್ತವಾಗಿ ಅವರು ಕಲೀಲಿಕ್ಕೆ ಬರುವಂತ ಒಂದು ವಾತಾವರಣವನ್ನ ನಾವು ಸೃಷ್ಟಿ ಮಾಡಿ ಕೊಡ್ಬೇಕಾಗಿದೆ. ಪುನಃ ನಾನು ಹೇಳ್ತಾ ಇದ್ದೇನೆ, ಇದು ಕರ್ನಾಟಕ ಸರ್ಕಾರ ಇದನ್ನ 3-4 ಸತಿ ಇದನ್ನ ಗಮನಕ್ಕೆ ತಂದಿದ್ದಾರೆ ಎಲ್ಲರೂ ಸಹ. ಇದು ಮಂಗಳೂರಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ಮತ್ತೆ ಎಲ್ಲ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೆಲ್ಲ ಇದೆ, ಅಲ್ಲೆಲ್ಲ ಆಗ್ತಾ ಇದೆ. ಅಂತ ಜಾಗಗಳಲ್ಲಿ ಇವರು ಎಕ್ಸ್ಟ್ರಾ ಬೀಟ್ ಅನ್ನು ಮಾಡುದು ಅಥವಾ ಇವರೇ ಸ್ವ ಇಚ್ಛೆಯಿಂದ ಹೋಗಿ ಸುಮೋಟೋವಾಗಿ ಸ್ಟೂಡೆಂಟ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡುದು, ಅವರೊಂದಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಅನ್ನು ಇಟ್ಕೊಳ್ಳುವುದು ಪೊಲೀಸ್ ಇಲಾಖೆಯಿಂದ ಆಗ್ಬೇಕಾಗಿದೆ. ಈ ಸಂದರ್ಭದಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕುರಿತು ಮಾತನಾಡಿದ ಅವರು, ಜಂತರ್ ಮಂತರ್ನಲ್ಲಿ ಪಾಕ್ ಬೆಂಬಲಿತ ಉಗ್ರರಿಂದ ಬಾಂಬ್ ದಾಳಿ ಸಂಭವಿಸುವ ಸಾಧ್ಯತೆ ಕುರಿತು ಮುಂಚಿತವಾಗಿ ಮಾಹಿತಿ ಇತ್ತು ಎಂಬ ಸುದ್ದಿಗಳು ಕೂಡ ಪ್ರಕಟವಾಗಿದ್ದವು ಎಂದು ಉಲ್ಲೇಖಿಸಿದರು. ದೇಶದ ಅಖಂಡತೆಗೆ ಸಮಸ್ಯೆ ಕೊಡುವಂತ ವಿಷಯ ಅಂತ ಹೇಳಿದ್ರೆ ಫಾರಿನ್ ಫಂಡಿಂಗ್ FRCA ರೂಲ್ಸ್ ಮೂಲಕ ಅದನ್ನ ಅದ್ವಸಿಗೆ ತರುವಂತ ಹೊಸ ಆಕ್ಟ್ ಅಂತ ತಂದಿದ್ದಾರೆ. ಈಗ ಮೊನ್ನೆ ನಮ್ಮಲ್ಲಿ ಆಗುವಂತ ಪ್ರತಿಭಟನೆಗಳೇನಿದೆ, ಸ್ಟೂಡೆಂಟ್ ಆರ್ಗನೈಸೇಷನ್ಸ್ ಇರ್ಬೋದು, ಬೇರೆನೇ ಇರ್ಬೋದು, ಪ್ರತಿಭಟನೆಗಳಿಗೆ ಫಾರಿನ್ ಫಂಡಿಂಗ್ ಆಗ್ತಾ ಇರೋದನ್ನ ಎಲ್ಲರ ಗಮನಕ್ಕೆ ಬರ್ತಾ ಇದೆ. ಮತ್ತು ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅದರಿಂದ ಇದ್ದಾರೆ. ಆದ್ರೆ ಜಂತರ್ ಮಂತ್ರಲ್ಲಿ ಏನಾಗಿದೆ ಅಲ್ಲಿ ಫಾರಿನ್ ಫಂಡಿಂಗ್ ಮಾತ್ರ ಅಲ್ಲ, ಇವತ್ತು ಟಿವಿಯಲ್ಲಿ ಬೆಳಿಗ್ಗೆ ನೋಡುವಾಗ ಪಾಕಿಸ್ತಾನದಿಂದ ಕೆಲವು ಟೆರರಿಸ್ಟ್ಗಳು ಸಹ ಅದರಲ್ಲಿ ಭಾಗ್ಯ ಆಗ್ಬೇಕು ಅನ್ನುವಂತ ದಿಕ್ಕಿನಲ್ಲಿ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ. ಪೆಟ್ರೋಲ್ ಬಾಂಬ್ ಹಾಕುವಂತ ವ್ಯವಸ್ಥೆ ಇದೆ ಅನ್ನೋದು ಇವತ್ತು ಬರ್ತಾ ಇತ್ತು. ಇದೆಲ್ಲ ಸೀರಿಯಸ್ ಮ್ಯಾಟರ್. ಈ ಸೀರಿಯಸ್ ಮ್ಯಾಟರ್ ಇರುವಂತ ಸಂದರ್ಭದಲ್ಲಿ ನಾವು ಆ ಇಶ್ಯೂವನ್ನ ಹ್ಯಾಂಡಲ್ ಮಾಡಬೇಕು. ಆ ಇಶ್ಯೂವನ್ನ ಹ್ಯಾಂಡಲ್ ಮಾಡೋ ಬದಲಾಗಿ ಈ ವ್ಯಕ್ತಿ ಯಾರೇ ಇರಲಿ, ಇವರು ಯಾರೇ ಇರಲಿ, ಅವ್ರ ಹೆಸರು ಹೇಳಿದ್ರೆ ಅವ್ರು ಸ್ವಲ್ಪ ಇಂಪಾರ್ಟೆನ್ಸ್ ಆಗ್ತದೆ ಅಂತ ಅವ್ರು ಇದೆಲ್ಲ ಮಾಡ್ತಾ ಇದ್ದಾರೆ. ಅವರು ಈ ರೀತಿಯಾಗಿ ಅಸಭ್ಯವಾಗಿ
ಆ ಇಶ್ಯೂವನ್ನ ಬಿಟ್ಟು RSS ಹಾಗೆ ಬಿಜೆಪಿ ಹೀಗೆ ಅನ್ನೋದು ಒಂದು ಪ್ರಿಯಾಂಕ್ ಖರ್ಗೆ ಅವರು ಒಂದು ಏನು ಮಣೆಯನ್ನು ಹಾಕಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಅದೇ ರೀತಿಯಲ್ಲಿ ಇವರು ಸಹ ಬಿಹೇವ್ ಮಾಡ್ತಾ ಇದ್ದಾರೆ. ಬರ್ನಿಂಗ್ ಇಶ್ಯೂ ಏನು, ಹೊರಗಿಂದ ಫಂಡಿಂಗ್ ಬರ್ತಾ ಇದೆ, ನೀವು ಅದನ್ನ ಹೌದಾ ಇಲ್ವಾ ಹೇಳಿ, ಇಲ್ಲಾದ್ರೆ ಇಲ್ಲ ಹೇಳಿ ಅಲ್ಲ. ನೀವು ಬಿಜೆಪಿಗೆ ಬರ್ತದೆ RSSಗೆ ಬರ್ತದೆ ಅನ್ನೋದನ್ನ ಹೇಳ್ಕೊಂಡು ನೀವು ಮೇನ್ ಪ್ರಶ್ನೆಯನ್ನ ನುಣುಚಿಕೊಳ್ಳೋದು ಬೇಡ. ಫಂಡಿಂಗ್ ಆಗ್ತಾ ಇದ್ರೆ ಆಗ್ತದ ಇಲ್ವಾ ನಿಮ್ಮ ಪ್ರಕಾರ ಏನು ಅದನ್ನ ಹೇಳ್ಬೋದು, ಅದು ಹೇಳಿ ಅವ್ರು. ಇಲ್ಲ ಅಂದ್ರೆ ಇಲ್ಲ ಹೇಳಿ, ಆಯ್ತಂದ್ರೆ ಆಯ್ತು ಹೇಳಿ, ಅದು ಹೇಳೋದಿಲ್ಲ ಅವ್ರು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅಲ್ಲಿ ಫಂಡಿಂಗ್ ಆಗ್ತಿದೆ, ಫಾರಿನ್ ಫಂಡಿಂಗ್ ಆಗ್ತಿದೆ ಅನ್ನೋದನ್ನ. ಅದಕ್ಕೋಸ್ಕರ ಸ್ಟೇಟ್ ಉತ್ತರ ಕೊಟ್ಟರೆ ಒಳ್ಳೇದು. ಈ ರೀತಿ ಹಾರಿಕೆ ಉತ್ತರ ಮತ್ತು ಇಡೀ ದಿನ RSS ಬಿಜೆಪಿ ಅನ್ನೋದ್ರ ಬಗ್ಗೆ ಅದು ಕಮೆಂಟಿಗೆ ಸಹ ಯೋಗ್ಯವಲ್ಲದಂತ ಒಂದು ಕಮೆಂಟ್ಸ್ ಅವ್ರೆ.